ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಸಿನಿಮಾ ಸ್ಟಾರ್ಸ್ಗಳು ಅಂತ ಹೇಳಿದ್ಮೇಲೆ ತೆರೆ ಮೇಲೆ ಮಾತ್ರ ಅಲ್ಲ, ಅವ್ರ ಸಿನಿಮಾ ಮುಖಾಂತರ ಮಾತ್ರ ಅಲ್ಲ, ಅವ್ರ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಾಗಿರ್ಬೋದು, ಅಥವಾ ಅವ್ರು ಕೊಡುವಂತ ಆಡ್ಗಳಾಗಿರ್ಬೋದು, ಅವ್ರು ಪ್ರಮೋಟ್ ಮಾಡುವಂತ ಪ್ರಾಡಕ್ಟ್ಗಳಾಗಿರ್ಬೋದು, ಸೊ ಇದರಿಂದಾನು ಕೂಡ ಇನ್ಫ್ಲೂಯೆನ್ಸ್ ಅನ್ನ ಅಭಿಮಾನಿಗಳ ಮೇಲೆ ಮಾಡ್ತಾರೆ. ಈ ಹಿಂದೆ ಸಾಕಷ್ಟು ಸಲ ನಾವು ಗಮನಿಸಿದ್ವಿ, ಕೆಲವೊಂದು ತಾರೆಯರ ವಿರುದ್ಧ ಅವ್ರು ಕೊಡುವಂತ ಆಡ್ಗಳ ಮೇಲೆ, ಅವ್ರು ಪ್ರಮೋಟ್ ಮಾಡುವಂತ ಪ್ರಾಡಕ್ಟ್ಗಳ ಮೇಲೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಅದರಲ್ಲೂ ಈ ಆಪ್ಗಳು, ಗೇಮಿಂಗ್ ಆಪ್ಗಳಿರ್ಬೋದು ಅಥವಾ ಈ ಬೆಟ್ಟಿಂಗ್ ಆಪ್ಗಳ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೇಳ್ಬಂದಿತ್ತು. ಅಂದ್ರೆ ದುಡ್ಡು ಕೊಟ್ಬಿಟ್ರೆ ಈ ಸಿನಿಮಾ ತಾರೆಯರು ಯಾವ ಬ್ಯಾಡ್ ಬೆಟ್ಟಿಂಗ್ ಆಪ್ಗಳಾಗ್ಲಿ ಅಥವಾ ಯಾವ ಪ್ರಾಡಕ್ಟ್ಗಳನ್ನು ಬೇಕಾದ್ರೂ ಇವರು ಪ್ರಮೋಟ್ ಮಾಡ್ಬಿಡ್ತಾರೆ ಅಂತೆಲ್ಲ ಆಕ್ರೋಶಗಳು, ಅಭಿಪ್ರಾಯಗಳು ಜನರಲಿ ವ್ಯಕ್ತವಾಗ್ತಾ ಇತ್ತು. ಇದೀಗ ಈ ತರ ಬೆಟ್ಟಿಂಗ್ ಆಪ್ಗಳನ್ನ ಪ್ರಮೋಟ್ ಮಾಡಿದ ಮೇಲೆ ಸಿನಿಮಾ ತಾರೆಯರು ಕಾನೂನು ರೀತಿಯಲ್ಲಿ ಕಂಟಕಗಳನ್ನ ಹೆಂಗ್ ಫೇಸ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ಈಗ ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡಿದಂತ ನಿಟ್ಟಿನಲ್ಲಿ ಪ್ರಮುಖ 29 ಮಂದಿಗೆ ಇದೀಗ ಕಾನೂನಿನ ಸಂಕಷ್ಟ ಎದುರಾಗಿದೆ. ಜಾರಿ ನಿರ್ದೇಶನಾಲಯ ಇವ್ರ ಮೇಲೆ ಈಗ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆಗೆ ಈಗ ಫೀಲ್ಡಿಗೆ ಇಳಿದಿದೆ. ಹಾಗಾದ್ರೆ ಯಾರ ತಾರೆಯರು ಯಾವ ತರ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅನ್ನೋ ಕುರಿತಂತೆ ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಭಾರತದ 29 ಮಂದಿ ವಿರುದ್ಧ ಈಗ ಇಡಿ ಅಧಿಕಾರಿಗಳು ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಪಬ್ಲಿಕ್ ಗೇಮಿಂಗ್ ಆಕ್ಟ್ 1867 ಅಡಿಯಲ್ಲಿ ಈ ಪ್ರಕರಣ ದಾಖಲಾಗಿರೋದು. ಸೌತ್ ಸ್ಟಾರ್ಸ್ ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಇವರುಗಳು ಸೇರಿದಂತೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಯಾರಿದ್ದಾರೆ ಮತ್ತೆ ಯೂಟ್ಯೂಬರ್ಸ್ ಯಾರಿದ್ದಾರೆ ಅವ್ರ ಮೇಲೂ ಕೂಡ ಇಡಿ ಈಗ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದೆ. ಇನ್ನು ಸ್ಟಾರ್ಸ್ ಗಳು ಯಾರ್ಯಾರ ಮೇಲೆ ಈಗ ಕೇಸ್ ದಾಖಲಾಗಿದೆ, ಸಂಕಷ್ಟವನ್ನ ಅವ್ರು ಫೇಸ್ ಮಾಡ್ಬೇಕು ಅಂತಂದ್ರೆ ಪ್ರಮುಖವಾಗಿ ವಿಜಯ್ ದೇವರಕೊಂಡ, ರಾಣಾ ದಗ್ಗುಬಾಟಿ ಹಾಗೇನೆ ಪ್ರಕಾಶ್ ರೈ ವಿರುದ್ಧವಾಗಿ ಈಗ ಕೇಸ್ ದಾಖಲಾಗಿದೆ. ಇನ್ನು ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ರಾಜ್ಯಗಳಲ್ಲಿ ಪ್ರತ್ಯೇಕವಾಗಿ 5 ದೂರುಗಳು ಇವ್ರ ವಿರುದ್ಧನೂ ದಾಖಲಾಗಿತ್ತು. ಅಂದ್ರೆ ಈ ತರ ಬೆಟ್ಟಿಂಗ್ ಆಪ್ ಗಳನ್ನ ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದು ಸರಿಯಾದಂತ ಸಂದೇಶವನ್ನ ಸಮಾಜಕ್ಕೆ ಕೊಡ್ತಾ ಇಲ್ಲ, ಈ ನಿಟ್ಟಿನಲ್ಲಿ ಇವ್ರಗಳ ವಿರುದ್ಧ, ತಾರೆಯರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಕಂಪ್ಲೇಂಟ್ ಆಗಿತ್ತು. ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇವ್ರ ಮೇಲೆ ಈಗ ದೂರು ದಾಖಲಾಗಿದೆ. ಸೊ ಇಡಿ ಇವಾಗ ಎಂಟ್ರಿ ಆಗಿರೋದ್ರಿಂದ ಮತ್ತಷ್ಟು ಈ ಕೇಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಈ ತಾರೆಯರು ಯಾವ ತರ ಕಾನೂನು ಸಂಕಷ್ಟವನ್ನ ಎದುರಿಸ್ತಾರೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಅವ್ರ ಅಭಿಮಾನಿಗಳಿಗೂ ಕೂಡ ಒಂಥರ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಅವ್ರು ಏನ್ ಪ್ರಮೋಟ್ ಮಾಡಿದ್ರು ಕೂಡ ಅಭಿಮಾನಿಗಳು ನಮ್ಮ ನೆಚ್ಚಿನ ಸ್ಟಾರ್ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ, ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಒಂದಿಷ್ಟು ಜನ ಮುಂದಾಗಿ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವಾಗ ಅಭಿಮಾನಿಗಳ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮವನ್ನ ಇವ್ರು ಪ್ರಮೋಟ್ ಮಾಡುವಂತ ಆಪ್ಗಳು ಬೀರ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ತಾರೆಯರು ದುಡ್ಡಿಸ್ಕೊಂಡು ಈ ಆಪ್ ಗಳನ್ನ ಪ್ರಮೋಟ್ ಮಾಡಿರ್ತಾರೆ. ಈಗ ಸಂಕಷ್ಟವನ್ನ ಅಂದ್ರೆ ಕಾನೂನು ರೀತಿಯಲ್ಲಿ ಕೆಲವೊಂದು ಕಷ್ಟಗಳನ್ನ ಫೇಸ್ ಮಾಡುವಂತ ಸಿಚುವೇಶನ್ಗೆ ಬಂದು ನಿಂತಿದ್ದಾರೆ. ನೋಡೋಣ ಮುಂದೆ ಈ ದೂರು ಅಥವಾ ಇಡಿ ಎಂಟ್ರಿ ತನಿಖೆ ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿಗಳು ಹೊರಗಡೆ ಬರುತ್ತೆ, ಇವ್ರಿಗೆ ಕಾನೂನು ಸಂಕಷ್ಟ ಎದುರಾಗುತ್ತಾ ಅಥವಾ ಅವ್ರ ಕಡೆಯಿಂದ ಯಾವ ತರ ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನಗಳು ಈ ಪ್ರಕರಣದಲ್ಲಿ ನಡೆಯುತ್ತೆ ಅಂತ ಹೇಳಿ. News 18 ಕನ್ನಡ ನಾವು ಎಲ್ಲಾ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.